ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ IPO ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂದರೆ ಪ್ರತಿದಿನ ಹೊಸ IPO GMP ಅಪ್ಡೇಟ್, ಸಬ್ಸ್ಕ್ರಿಪ್ಷನ್ ಅಪ್ಡೇಟ್, ಲಿಸ್ಟಿಂಗ್ ಗೇಮ್ ಹಾಗೂ ಮಾರುಕಟ್ಟೆಯ ಪ್ರಮುಖ ವಿಷಯವನ್ನು ನಿಮಗೆ ತಲುಪಿಸುತ್ತೇವೆ. ಇಂದು ನಾವು ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ IPO ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಂಪನಿ ಏನು ಮಾಡುತ್ತದೆ, ಅದರ ಹಣಕಾಸು ಸ್ಥಿತಿ ಹೇಗಿದೆ, IPOದ ಪ್ರಮುಖ ವಿವರಗಳೇನು, ಈ IPOಗೆ ಅಪ್ಲೈ ಮಾಡಬೇಕಾ ಅಥವಾ ಬೇಡವಾ ಎಂಬುದರ ಬಗ್ಗೆ ಒಂದು ಸಮತೋಲನದ ಅಭಿಪ್ರಾಯವನ್ನು ನೋಡೋಣ. ಮೊದಲಿಗೆ ಕಂಪನಿಯ ಬಗ್ಗೆ ತಿಳಿಯೋಣ. ನ್ಯಾಕ್ ಪ್ಯಾಕೇಜಿಂಗ್ ಲಿಮಿಟೆಡ್ ಸುಮಾರು 4 ದಶಕಗಳಿಂದ ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಯಾಗಿದೆ. ಈ ಕಂಪನಿಯು ಮುಖ್ಯವಾಗಿ ಓವೆನ್ ಬ್ಯಾಗ್ಸ್, ಲ್ಯಾಮಿನೇಟೆಡ್ ಬ್ಯಾಗ್ಸ್ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಇಂಡಸ್ಟ್ರಿಯಲ್ ಪ್ಯಾಕೇಜಿಂಗ್ ಉತ್ಪನ್ನಗಳನ್ನು ತಯಾರಿಸುತ್ತದೆ. ಈ ಬ್ಯಾಗ್ಗಳನ್ನು ಸಿಮೆಂಟ್ ಕಂಪನಿಗಳು, ರಸಗೊಬ್ಬರ ಕಂಪನಿಗಳು, ಆಹಾರ ಉತ್ಪನ್ನ ತಯಾರಕರು, ಅಕ್ಕಿ ಮಿಲ್ಗಳು, ಪಶು ಆಹಾರ ಕಂಪನಿಗಳು ಹಾಗೂ ಕೆಮಿಕಲ್ ಕಂಪನಿಗಳು ಬಳಸುತ್ತವೆ. ಕಂಪನಿಯ ಉತ್ಪನ್ನಗಳು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಿಗೂ ರಫ್ತಾಗುತ್ತಿವೆ. ಈಗ IPO ಬಗ್ಗೆ ನೋಡೋಣ. IPO ಓಪನ್ ಆಗುವುದು ಜುಲೈ 1, 2026ರಂದು. IPO ಕ್ಲೋಸ್ ಆಗುವುದು ಜುಲೈ 3, 2026. ಪ್ರೈಸ್ ಬ್ಯಾಂಡು $161ರಿಂದ $170. ಫೇಸ್ ವ್ಯಾಲ್ಯೂ $10. ಲಾಟ್ ಸೈಜು 88 ಷೇರುಗಳು. ಮಿನಿಮಮ್ ಇನ್ವೆಸ್ಟ್ಮೆಂಟು $14,960. ಒಟ್ಟು IPO ಸೈಜು $439.50 ಕೋಟಿ. ಇದರಲ್ಲಿ ಫ್ರೆಶ್ ಇಶ್ಯೂ $380 ಕೋಟಿ. ಆಫರ್ ಫಾರ್ ಸೇಲ್ $59.50 ಕೋಟಿ. ಈ ಒಂದು IPOದ ಲಿಸ್ಟಿಂಗ್ ಡೇಟ್ ಜುಲೈ 8, 2026. ಕಂಪನಿಯು IPO ಮೂಲಕ ಸಂಗ್ರಹವಾಗುವ ಹಣವನ್ನು ಹೊಸ ಉತ್ಪಾದನಾ ಘಟಕ ನಿರ್ಮಿಸಲು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು, ಹೊಸ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಸಾಮಾನ್ಯ ಕಾರ್ಪೊರೇಟ್ ಉದ್ದೇಶಗಳಿಗೆ ಬಳಸಲು ಯೋಜಿಸಿದೆ. ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. IPOಗೆ ಅಪ್ಲೈ ಮಾಡುವ ಮೊದಲು ಕಂಪನಿಯ ಹಣಕಾಸು ಹೇಗಿದೆ ಎಂಬುದನ್ನು ನೋಡುವುದು ಬಹಳ ಮುಖ್ಯ. ಕಂಪನಿಯ ರೆವೆನ್ಯೂ ಫೈನಾನ್ಷಿಯಲ್ ಇಯರ್ 2023ರಲ್ಲಿ $518 ಕೋಟಿ ಇದರ ರೆವೆನ್ಯೂ ಆಗಿತ್ತು. 2024ರಲ್ಲಿ $654 ಕೋಟಿ ಆಗಿದೆ. 2025ರಲ್ಲಿ $736 ಕೋಟಿ ಆಗಿದೆ. ಅಂದರೆ ಕಂಪನಿಯ ಆದಾಯ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಹೆಚ್ಚುತ್ತಿದೆ. ಇದರ ಪ್ರಾಫಿಟ್ ಅಂದರೆ ಲಾಭ ಎಷ್ಟಿದೆ ಎಂಬುದನ್ನು ನೋಡೋಣ. ಫೈನಾನ್ಷಿಯಲ್ ಇಯರ್ 2023ರಲ್ಲಿ $19.87 ಕೋಟಿ ಲಾಭ ಮಾಡಿತ್ತು. ಅದೇ 2024ರಲ್ಲಿ $45.98 ಕೋಟಿ ಲಾಭ ಮಾಡಿದೆ. 2025ರಲ್ಲಿ $73.81 ಕೋಟಿ ಲಾಭ ಮಾಡಿರುತ್ತದೆ. ಲಾಭದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಈ ಕಂಪನಿಯ ನೆಟ್ವರ್ತ್ ಎಷ್ಟಿದೆ ಎಂಬುದನ್ನು ತಿಳಿಯೋಣ. ಫೈನಾನ್ಷಿಯಲ್ ಇಯರ್ 2023 $95 ಕೋಟಿ. ಫೈನಾನ್ಷಿಯಲ್ ಇಯರ್ 2024 $141 ಕೋಟಿ. ಫೈನಾನ್ಷಿಯಲ್ ಇಯರ್ 2025 $215 ಕೋಟಿ. ಕಂಪನಿಯ ನೆಟ್ವರ್ತ್ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ. ಕಂಪನಿ ಮೇಲೆ ಸಾಲ ಎಷ್ಟಿದೆ? 2023ರಲ್ಲಿ $123 ಕೋಟಿ, 2024ರಲ್ಲಿ $173 ಕೋಟಿ, 2025ರಲ್ಲಿ $172 ಕೋಟಿ. ಸಾಲದ ಪ್ರಮಾಣವನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಕಡಿಮೆ ಮಾಡಲು ಕಂಪನಿ ಪ್ರಯತ್ನಿಸುತ್ತಿದೆ. ಪ್ರಮುಖ ಫೈನಾನ್ಷಿಯಲ್ ರೇಷಿಯೋಗಳು: ROE ಸುಮಾರು 34%, ROCE ಸುಮಾರು 32%, EPS ಸುಮಾರು $13. ಈ ಅಂಕಿಅಂಶಗಳು ಕಂಪನಿ ಹಣಕಾಸಿನ ಸಾಮರ್ಥ್ಯ ಉತ್ತಮವಾಗಿದೆ ಎಂಬುದನ್ನು ಸೂಚಿಸುತ್ತವೆ. ಕಂಪನಿಯ ಪ್ರಮುಖ ಸ್ಟ್ರೆಂತ್: ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ದೀರ್ಘ ಅನುಭವ, ಭಾರತ ಹಾಗೂ ವಿದೇಶಗಳಲ್ಲಿ ಉತ್ತಮ ಗ್ರಾಹಕರ ನೆಲೆ ಇದೆ, ರೆವೆನ್ಯೂ ಹಾಗೂ ಪ್ರಾಫಿಟ್ ನಿರಂತರವಾಗಿ ಹೆಚ್ಚುತ್ತಾ ಇದೆ, ಉತ್ಪಾದನಾ ಸಾಮರ್ಥ್ಯವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ, ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಉತ್ತಮವಾಗಿದೆ. ಕಂಪನಿ ಮೇಲೆ ರಿಸ್ಕ್ ಕೂಡ ಇರುತ್ತದೆ. ಯಾವುದೇ IPOಗೆ ಇರುವಂತೆ ಇದಕ್ಕೂ ಕೂಡ ಕೆಲವು ರಿಸ್ಕ್ಗಳಿದ್ದಾವೆ. ಕಚ್ಚಾ ವಸ್ತುಗಳ ಬೆಲೆ ಏರಿದರೆ ಲಾಭ ಕಡಿಮೆ ಆಗಬಹುದು. ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ಸ್ಪರ್ಧೆ ಹೆಚ್ಚಾಗಿದೆ. ಎಕ್ಸ್ಪೋರ್ಟ್ ಮಾರುಕಟ್ಟೆಯ ಬೇಡಿಕೆ ಕಡಿಮೆಯಾದರೆ ವ್ಯವಹಾರದ ಮೇಲೆ ಪರಿಣಾಮ ಬೀಳಬಹುದು. ಪ್ರಸ್ತುತ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸುಮಾರು $12 ಸುತ್ತಮುತ್ತ ಇದೆ. ಇದು ಕೇವಲ ಅನಧಿಕೃತ ಸೂಚಕ ಮಾತ್ರ. GMP ಪ್ರತಿದಿನ ಬದಲಾಗಬಹುದು. ಆದ್ದರಿಂದ GMP ನೋಡಿ ಮಾತ್ರ ಹೂಡಿಕೆ ಮಾಡುವುದಕ್ಕಿಂತ ಕಂಪನಿಯ ಹಣಕಾಸು ಹಾಗೂ ವ್ಯಾಲ್ಯೂಯೇಷನ್ ಕೂಡ ಪರಿಶೀಲಿಸುವುದು ಉತ್ತಮ. ಒಟ್ಟಾರೆ ನೋಡಿದರೆ ನ್ಯಾಕ್ ಪ್ಯಾಕೇಜಿಂಗ್ ಕಂಪನಿಯು ರೆವೆನ್ಯೂ, ಪ್ರಾಫಿಟ್, ನೆಟ್ವರ್ಕ್ ಕಳೆದ 3 ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆ ತೋರಿಸುತ್ತಿವೆ. ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ಕಂಪನಿ ಉತ್ತಮ ಅನುಭವವಿದ್ದು IPO ಮೂಲಕ ಸಂಗ್ರಹವಾಗುವ ಹಣವನ್ನು ವ್ಯವಹಾರ ವಿಸ್ತರಣೆಗೆ ಬಳಸಲು ಯೋಜಿಸಿದೆ. ಆದರೆ ಯಾವುದೇ IPOಗೆ ಅರ್ಜಿ ಸಲ್ಲಿಸುವ ಮೊದಲು ಸಬ್ಸ್ಕ್ರಿಪ್ಷನ್ ಡಾಟಾ, GMP, ಕಂಪನಿಯ ವ್ಯಾಲ್ಯೂಯೇಷನ್ ಮತ್ತು ನಿಮ್ಮ ಸ್ವಂತ ರಿಸರ್ಚನ್ನು ಮಾಡಿ ಹೂಡಿಕೆ ಮಾಡುವುದು ಉತ್ತಮ. ಈ ವಿಡಿಯೋ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ, ಇದು ಹೂಡಿಕೆ ಸಲಹೆ ಅಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. IPOನಲ್ಲಿ ಆಸಕ್ತಿ ಇರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ IPO ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರತಿದಿನ ಹೊಸ IPO ಅಪ್ಡೇಟ್ಸ್, GMP, ಸಬ್ಸ್ಕ್ರಿಪ್ಷನ್, ಲಿಸ್ಟಿಂಗ್ ಹಾಗೂ ಸ್ಟಾಕ್ ಮಾರ್ಕೆಟ್ ಮಾಹಿತಿಯನ್ನು ನಿಮ್ಮವರೆಗೆ ತರುತ್ತೇವೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.